टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರು ಅವರು ಅಮ್ಮ ಎಲ್ಲ ಜೊತೆಲೇ ಬಂದಿದ್ದು. ಬಂದುಬಿಟ್ಟು ಅವರು ಒಂದಿನ ಅದೇ ನಮ್ಮ ಅಲ್ಲಿ ಎಸ್ಟೇಟಲ್ಲಿ ಬೋರ್ ಹಾಕ್ತಿದ್ವಿ ಎಸ್ಟೇಟಲ್ಲಿ ಅಪ್ಪಾಜಿ ಅವ್ರ ಜಮೀನಲ್ಲಿ. ಅದನ್ನ ನೋಡೋಕ್ಕೆ ಅಂತ ಬಂದರು. ಅದು ನೀರು ಬಂತು ಅಂತ ಹೇಳಿದ್ವಿ. ಅದನ್ನ ನೋಡೋಕ್ಕೆ ಅಂತ ಅವ್ರು ಇಲ್ಲಿಗೆ ಬಂದಿದ್ದು. ಬಂದು ಆವತ್ತು ಸರಿ 2 ದಿನ ಇದ್ದರು. ಮಾರನೇ ದಿನ ಹೋಗ್ಬೇಕಾಗಿತ್ತು ಅವರು ಅಲ್ಲಿಗೆ. ಆಮೇಲೆ ಹಂಗೆ ಕಾಫಿ ಟೀ ಎಲ್ಲ ಮಾಡಿಕೊಂಡು ಅಲ್ಲೇ ಎಸ್ಟೇಟಲ್ಲಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಅಲ್ಲೇ ಇದ್ದು ಸುಮಾರು ಹೊತ್ತಿದ್ದು ಇಲ್ಲಿಗೆ ಬಂದರು ಸಾಯಂಕಾಲ. ಹಂಗೆ ಮಧ್ಯಾಹ್ನ ಹೋಗಿ 3 ಗಂಟೆಗೆ 5-5:30ವರೆಗೆ ಅಲ್ಲೇ ಇದ್ದು ಇಲ್ಲಿಗೆ ಬಂದರು. ಅವಾಗೇನೋ ಪಾಪ ಯಾರೋ ಸಿಗ್ನಲ್ ಕೊಟ್ಟರು ಏನೋ ಇಟ್ಕೊಂಡು ಹೋಗೋಕ್ಕೆ ಅವ್ರನ್ನ, ಅದು ಗೊತ್ತಿಲ್ಲ. ಮನೆಗೆ ಬಂದರು. ಬಂದಮೇಲೆ ನಾವು ಅವ್ರಿಗೆ ಮಟನ್ನು ಅಂದರೆ ತುಂಬ ಇಷ್ಟ. ಮಟನ್ ಸಾರೆಲ್ಲ ಮಾಡಿ ಫುಲ್ಲು ಅಡುಗೆ ಎಲ್ಲ ಮಾಡಿ, ನಮ್ಮಲ್ಲಿ ಆಳುಗಳು ಜಾಸ್ತಿ ಹಳೆ ಮನೆಯಲ್ಲಿದ್ದಾಗ ಎಲ್ಲರ ಜೊತೆಲೂ ಒಂದೇ ಲೈನ್ ಕೂತ್ಕೊಂಡು ಎಲ್ಲ ಊಟ ಮಾಡೋದು. ಆಮೇಲಿಂದ ನಾನು ಬೆಂಗಳೂರು ಕೊಟ್ಟು ಕಳ್ಸೋಕ್ಕೂ ಅಮ್ಮ ಮಟನ್ ಎಲ್ಲ ಮಾಡಿ ಚಾಪೀಸ್ ಎಲ್ಲ ಮಾಡಿಸಿ ಒಬ್ಬಟ್ಟೆಲ್ಲ ಮಾಡಿ ಒಬ್ಬಟ್ಟು ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿ ಪ್ಯಾಕ್ ಮಾಡ್ತಾಯಿದ್ವಿ ತಗೊಂಡೋಗೋಕ್ಕೆ ಅಲ್ಲಿಗೆ. ಅಮ್ಮ ಇಲ್ಲೇ ಇರೋಗಿತ್ತು ಪಾರ್ವತಮ್ಮ, ನಮ್ಮತ್ತೆ ನಾಗಮ್ಮ ಅವ್ರ ತಂಗಿ, ಅಪ್ಪಾಜಿಯವ್ರೂ ಹೋಗ್ಬೇಕಾಗಿತ್ತು ಇಲ್ಲಿಗೆ ಬೆಂಗಳೂರಿಗೆ. ಅವಾಗೇನಾಯಿತು, ಮಠದಲ್ಲಿ ಒಂದು ಪೂಜೆ ಇತ್ತು, ಭೀಮನ ಅಮಾವಾಸ್ಯೆ ದಿನ ಅಲ್ಲಿ ಪೂಜೆ ಮಾಡಿಸ್ತಾರೆ. ಗುಡ್ಡೆ ಮಠ ಅಂತ ನಾವೆಲ್ಲ ದೀಕ್ಷೆ ಗುರುಗಳು ಅಲ್ಲಿದ್ದಾರೆ ಯಳಂದೂರ ಹತ್ರ. ಅದಕ್ಕೆ ನಾವೇನು ಮಾಡಿದ್ವಿ, ಅಮ್ಮ ಅಲ್ಲಿಗೆ ಹೋಗಿ ಬಂದುಬಿಡ್ತೀನಿ ಪೂಜೆ ಮುಗಿಸ್ಕೊಂಡು ಹೊರ್ಟ್ಬಿಡೋಣ ಅಂದರು. ಸರಿ ಆಯಿತು ಹೋಗು ನಾಗಮ್ಮ ಬಂದುಬಿಡು ಹೋಗೋಣ ಅಂತ ಅಂದ್ಬಿಟ್ಟು ಅಪ್ಪಾಜಿನೂ ಉಳಿದ್ಬಿಟ್ರು. ಅಲ್ಲಿ ಹೋಗೋರೆ ಪೂಜೆ ಮುಗಿಸ್ಕೊಂಡು ಬರೋದು ಸಾಯಂಕಾಲ ಆಗ್ಬಿಡ್ತು. ಮಳೆ ಬೇರೆ, ಅದಕ್ಕೆ ಬೇಡ ಇಷ್ಟೊತ್ತಲೇನು ಹೊರಡೋದು, ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಹೊರ್ಟ್ಬಿಡರಿ ಅಂತ ಅಮ್ಮ ಕ್ಯಾನ್ಸಲ್ ಮಾಡಿಸು. ನಾವು ಎಲ್ಲ ರೆಡಿ ಮಾಡಿ ಮಡಿಕೊಂಡ್ವಿ ಕಳ್ಸೋಕ್ಕೆ ಮಾಡೋಕ್ಕೆ. ಆವಾಗ ಊಟ ಇನ್ನೊಂದು ಸ್ವಲ್ಪ ಜನದ್ದು ಊಟ ಆಗಿರಲಿಲ್ಲ, ಒಂದು ಸ್ವಲ್ಪ ಜನ ಊಟ ಮಾಡಿದರು. ಆಮೇಲೆ ನಮಗೆ ಕಬ್ಬು ಕಟಿಂಗ್ ಮಾಡೋರು ಫುಲ್ಲು ಜನ, ಒಂದು 25-30 ಜನ ಶೆಡ್ ಹಾಕಿದ್ವಿ ದೊಡ್ಡದು. ಅಲ್ಲಿ ತುಂಬವ್ರೆ ಎಲ್ಲರೂ. ನಾವು ಯಾರೋ ಅವ್ರ ಕಡೆಯವರು ಅಂತ. ಇನ್ನೊಂದು ಸ್ವಲ್ಪ ಜನ ಹುಡುಗರು ಆಳುಗಳೆಲ್ಲ ಊಟ ಮಾಡಿಲ್ಲ, ನಮ್ಮ ಮನೆಯವರು ಮಾಡಿಲ್ಲ, ಡ್ರೈವರು ಅಪ್ಪ ಹನುಮಂತು ಅಂತ ಆ ಒಪ್ಪನೂ ಮಾಡಿರಲಿಲ್ಲ. ಯಾಕೆ ಇವಾಗ ಒಂಥರ ನಮ್ಮ ಮಗಳು ಚಿಕ್ಕವಳು ದೊಡ್ಡವಳು ಇಬ್ಬರು ನಮ್ಮ ಮಕ್ಕಳು ಮದುವೆ ಆಗಿಲ್ಲ ಅವಾಗ. ಅವರು ಅಪ್ಪಾಜಿ ಊಟ ಮಾಡಿಬಿಟ್ಟು ಬಂದು ಎಲ್ಲರೂ ಟಿ ವಿ ನೋಡ್ತಾ ಕೂತಿದ್ರು. ಅದು ವಿಷ್ಣುವರ್ಧನ್ದೇ ಅದೋ ಫಿಲಮ್ ಬತ್ತಿತ್ತು. ಅವನು ಬಂದು ಡ್ರೈವರ್ ಎಲೆಗೆ ವರ್ಷಕ್ಕೆ ಒಂದು ಟವಲ್ ಕೊಡಿ ಅಪ್ಪಾಜಿಗೆ ಅಂದ. ನಾನು ಸರಿಯಪ್ಪ ಅಂದ್ಬಿಟ್ಟು ಒಂದು ಖರ್ಚಿಪ್ ಕೊಟ್ಬಿಟ್ಟು ಇನ್ನು ಬಾಕಿಯವ್ರಿಗೆ ಊಟ ಹಾಕೋಕ್ಕೆ ಒಳಗಡೆ ಹೋದೆ. ನಮ್ಮ ಅತ್ತೆ ಎಲ್ಲ ಅವರೇ ಹಿಂದ್ಗಡೆ ಹೋದಾಗ ಅಮ್ಮ ಅಪ್ಪಾಜಿ ಇಬ್ಬರೂ ಟಿ ವಿ ನೋಡ್ತಿರು, ಹುಡುಗರು ನಮ್ಮ ಹೆಣ್ಮಕ್ಳು ಇದ್ದರು. ಇವರೇನು ಮಾಡ್ಬಿಟ್ಟು ಬಂದು ನುಗ್ಗೋರೆ, ನಮ್ಗೆ ಗೊತ್ತಿಲ್ಲ. ಆಮೇಲೆ ಟಿ ವಿ ಆ ಕಡೆ ಒಂದು ಸೈಡಲ್ಲಿ ಟಿ ವಿ ನೋಡ್ತಾ ಚೆನ್ನಣ್ಣ. ಆಮೇಲೆ ಎಲ್ಲ ಶೂಕಲ್ಲಿ ಒಳಗಡೆ ಬಂದ್ಬಿಟ್ರು. ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜನ ಬರ್ತಿದ್ರು, ಅಪ್ಪಾಜಿ ನೋಡೋಕೆ ಬರ್ತಿದ್ರು, ಮಾತಾಡ್ಸ್ಕೊಂಡು ಹೋಯ್ತರು ಚಾಮರಾಜನಗರದಿಂದ. ಅವ್ರ ಕಡೆಯವ್ರು ಯಾರೋ ಬಂದವ್ರೆ ಮಿಲ್ಟ್ರಿ ಅವರು ಅಂತ ನಾವು ಇದೇನು ಶೂಕಲ್ಲೇ ಎಲ್ಲ ಒಳಗಡೆ ಬತ್ತವ್ರಲ್ಲ ಮನೆ ಒಳಗಡೆ ಅಂತ ನಾವು ಚೆನ್ನಣ್ಣ ಶೂಕಲ್ಲೇ ಬತ್ತವ್ರಲ್ಲ ಯಾಕಣ್ಣ ಅನ್ನೋಕ್ಕೂ ಅವ್ನು ಹಿಂಗಂದ. ಯಾಕೆ ಹಿಂಗೆ ಅಂತವ್ರೆ ಅಂತ ಒಳಗಡೆನೇ ಬಂದೆ ನಾನು. ಅವನು ಬಂದು ಅಮ್ಮ ಎದ್ದು ನಿಂತವ್ರೆ, ಅಪ್ಪಾಜಿ ಎದ್ದು ನಿಂತು ಹಿಂಗೆ ಸೈಡಲ್ಲಿ ನಿಂತವ್ರೆ. ಇವನೇನು ಮಾಡ್ಬಿಟ್ಟ, ಕೂತ್ಕೊಳ್ಳಿ ಅಂದ ಅಪ್ಪಾಜಿ ಕೂತವ್ರೆ. ಆ ಅಮ್ಮನಿಗೆ ಏನೋ ಕ್ಯಾಸೆಟ್ ಥರ ಏನೋ ಮಾತಾಡಿ ತಮಿಳಿಗೆ ಕೊಡ್ತಾಯಿದ್ದ. ಇವಳು ನನ್ನ ಮಗಳು ಚಿಕ್ಕವಳೇನು ಮಾಡ್ಬಿಟ್ಲು, ಎದ್ರುಕೊಂಡು ಓಡಿ ಬಂದ್ಬಿಟ್ಲು. ಅವರು ಸುಮ್ಮನೆ ಮಾತಾಡ್ಸಿದ್ರೆ ಅವಳು ಎದ್ರಕತ್ತಿರ್ಲಿಲ್ಲ. ಹಗ್ಗ ಹಿಂದ್ಗಡೆ ಕೂತಿತ್ತಲ್ಲ ಅಪ್ಪಾಜಿ, ಕೈನ ಹಿಂಗೆ ಹಗ್ಗ ಇದು ಮಾಡಿಬಿಟ್ರು ಅಪ್ಪಾಜಿಗೆ. ಇವಳು ಓಡಿ ಬಂದು ಅಮ್ಮ ತಾತನ ಯಾರೋ ಕೈ ಕಟ್ತವ್ರೆ, ಅಜ್ಜಿ ಏನೋ ಮಾತಾಡ್ತಾ ಇದೆ, ಕೈ ಕಟ್ಬಿಟ್ಟವ್ರೆ ತಾತನಿಗೆ, ಬಾ ಅಂತಿದ್ಲು. ಇದೇನು ಇವಳು ಅನ್ನೋದು ಅಂದ್ಬಿಟ್ಟು ನಾನು ಒಳಗಡೆ ನುಗ್ಗಿದೆ. ಒಳಗಡೆ ನುಗ್ಗೋಕ್ಕೂ ಏನು ತುಂಬೋಗೋಣ ಗನ್ಗಳು ಹಿಡ್ಕೊಂಡು ನಮಗೂ ಭಯ ಆಗೋಯ್ತು. ಆಮೇಲೆ ಎಲ್ಲ ಎಲ್ಲೆಲ್ಲಿ ನಿಂತಿದ್ದಾರೆ ಅಲ್ಲಲ್ಲಿ ಎಲ್ಲ ನಿಂತ್ಬಿಟ್ವಿ. ಗಂಡು ಆ ಹುಡುಗರು ನಮ್ಮಲ್ಲಿ ಒಂದು 4 ಜನ ಕೆಲಸದವ್ರಿದ್ರು. ಎಲ್ಲ ಅಲ್ಲಲ್ಲೇ ನಿಂತ್ಬಿಟ್ರು. ಮಳೆ ಬೇರೆ ಧೂಮ್ದಾಗ್ತಾಯಿತ್ತು. ಆಮೇಲೆ ಅಲ್ಲಲ್ಲೇ ನಿಂತ್ಬಿಟ್ಟು ಊಟನೂ ಯಾರೂ ಮಾಡಿರಲಿಲ್ಲ. ಆಮೇಲೆ ಹೇಳಿದ್ರು, ಅದೇನೇನೋ ಅಮ್ಮನ ಜೊತೆ ಮಾತಾಡ್ಬಿಟ್ಟವರು. ಅಪ್ಪಾಜಿ ನಾನು ತಾನೇ ನಿನಗೆ ಬೇಕು, ಮಕ್ಳು ಎದ್ರಕತ್ತವೆ, ಏನು ಮಾಡಬೇಡ, ನಡಿ ನಾನು ಬರ್ತೀನಿ ಅಷ್ಟೇ ಅವ್ರು ಮಾತಾಡ್ಬಿಟ್ಟು ಅವಲ್ಲೆತ್ತಿ ಹೆಗ್ಲ ಮೇಲೆ ಹಾಕೊಂಡು ಬಂದ್ಬಿಟ್ರು. ಅಷ್ಟಕ್ಕೂ ಸ್ಲಿಪ್ಪರ್ನೂ ಅಲ್ಲೇ ಬಿಟ್ಟಿದ್ರು. ಪುನಃ ಯಾರೋ ಒಬ್ಬಪ್ಪ ಅವ್ರ ಕಡೆಯವರು ವಾಪಸ್ ಬಂದು ಚಪ್ಪಲಿನೂ ಎತ್ಕೊಂಡೋದು. ಅಲ್ಲೂ ಸುಮಾರು ದೂರ ರೋಡ್ ಬರೋವರೆಗೂ ನೋಡಿದ್ವಿ ಅಷ್ಟೇ. ಪೊಲೀಸ್ ಅವರು ಅಲ್ಲೇ ಇದ್ದಾರೆ, ಎಲ್ಲ ಸುತ್ತ ಬಂದ್ಬಿಟ್ರು, ಮನೆ ಸುತ್ತ ಬಂದ್ಬಿಟ್ಟವ್ರೆ, ಗೊತ್ತಿಲ್ಲ ನಮಗೆ, ಸುತ್ತ ಬಂದ್ಬಿಟ್ಟವ್ರೆ. ಆಮೇಲೆ ರೋಡ್ ಕ್ರಾಸ್ ಮಾಡ್ಕೊಂಡು ಕರ್ಕೊಂಬಂದು ನಾನು ಬೇರೆ ಹೇಳ್ತೇನೆ, ಅಯ್ಯೋ ಅಲ್ಲಿ ಗೋವಿಂದಣ್ಣ ಅವರೆಲ್ಲ ಅಲ್ಲಿ ಅವರೇ, ಕರೀರೋ ಯಾರನ್ನಾರು ಏನಾರು ಬಿಡಿಸ್ತಾರೇನೋ ಅಂತೀನಿ. ಆಮೇಲೆ ಇನ್ನೊಂದು ಹುಡುಗ ಬಂದಂತೂ ಫಸ್ಟೇ ಅವ್ರನ್ನೇ ಹಿಡ್ಕೊಂಡು ಕೂರಿಸ್ಬಿಟ್ಟು ಬಂದವ್ರೆ ಇವರು ಅಂತ ಹೇಳಿದ್ರು. ಎಲ್ಲ ಅಲ್ಲಲ್ಲೇ ಕಬ್ಬು ತರಿಯವರು ಅವರು ಇವರು ಎಲ್ಲ ಅಲ್ಲಲ್ಲೇ ಅಡ್ತ್ಕೊಂಡು ಕೂತ್ಬಿಟ್ರು. ಆಮೇಲೆ ಕರ್ಕೊಂಡು ಅಪ್ಪಾಜಿ ಬಂದ್ಬಿಟ್ರು ಅವರೇ.
ಯಾರು ಏನು ಮಾಡಬೇಡಪ್ಪ ಹೆದರ್ಕತ್ತಾರೆ ಎಲ್ಲ ಅಂದ್ಬಿಟ್ಟು ಅಪ್ಪಾಜಿನೇ ಬಂದುಬಿಟ್ಟು